ಹಲೋ ಫ್ರೆಂಡ್ಸ್, ನಮಸ್ತೆ. ನಾ ಇವತ್ತು ಕನ್ನಡ ಡಬ್ಡ್ ಟಾಪ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳನ್ನು ತೊಗೊಂಡು ಬಂದೆನು. ಸೊ ಅವನ್ನ ಫ್ರೀಯಾಗೆ ಯೂಟ್ಯೂಬ್ದಲ್ಲಿ ನೋಡ್ಬೋದು. ಲೆಟ್ಸ್ ಬಿಗಿನ್. ಸತ್ಯಭಾಮ ಇದನ್ನು ಸುಮನ್ ಚಿಕ್ಕಲ್ ಅವರ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಕಾಜಲ್ ಅಗರ್ವಾಲ್ ಆ್ಯಂಡ್ ಅಂಕಿತ್ ಅವರ ಲೀಡ್ ರೋಲ್ದಾಗ ಆ್ಯಕ್ಟ್ ಮಾಡಿದರು. ಇಲ್ಲಿ ಇದೊಂದು ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಂಗ್ ಮೂವಿ ಆಗಿದೆ. ಇದಕ್ಕೆ IMDb ಕಡೆಯಿಂದ 6.6 ಔಟ್ ಆಫ್ 10 ರೇಟಿಂಗ್ ಸಿಕ್ಕದ. ಇದನ್ನು ಕೂಡ ನೀವು ಯೂಟ್ಯೂಬ್ದಾಗ ಸತ್ಯಭಾಮ ಹೆಸರಿನಿಂದನೇ ಸರ್ಚ್ ಮಾಡ್ರೆ ಕನ್ನಡ ಲ್ಯಾಂಗ್ವೇಜ್ದಾಗ ಸಿಗುತ್ತೆ ನಿಮ್ಗೆ. ಇದನ್ನು ನೋಡ್ಬೋದು. ನೆಕ್ಸ್ಟ್ 100. ಇಲ್ಲಿ ಅಥರ್ವ ಅವರ ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡಿದ್ದಾರೆ. ಇಲ್ಲಿ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಅಥರ್ವ ಅವ್ರನ್ನ ಒಂದು ಕಂಟ್ರೋಲ್ ರೂಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಅಲ್ಲಿ ಹೋಗಿ ಒಂದಿಷ್ಟು ಪ್ರಾಬ್ಲಮ್ಗಳಿಗೆ ಹೋಗಿ ಸಿಕ್ಕಾಕೋತಾನೆ. ಅದರಿಂದ ಹೇಗೆ ಬರ್ತಾನೋ ಮತ್ತು ಅದು ಯಾವ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ಗೊತ್ತಾಗ್ತದೆ. ಈ ಸಿನಿಮಾ ತನ್ನ ಸೆಕೆಂಡ್ ಹಾಫ್ದಿಂದ ಆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಪೀಕ್ ಪಾಯಿಂಟಿಗೆ ಹೋಗಿ ತಲುಪ್ತದೆ. ಇದಕ್ಕೆ IMDb ಕಡೆಯಿಂದ 6.5 ಔಟ್ ಆಫ್ 10 ರೇಟಿಂಗ್ ಸಿಕ್ಕದ. ಇದನ್ನು ನೀವು ಯೂಟ್ಯೂಬ್ದಾಗ ಕನ್ನಡ ಲ್ಯಾಂಗ್ವೇಜ್ದಾಗ 100 ಸಿನಿಮಾ ಸರ್ಚ್ ಮಾಡ್ರೆ ಸಿಗುತ್ತೆ. ಅಲ್ಲಿ ನೀವು ನೋಡ್ಬೋದು. ತಿಮ್ಮಾರುಸು ಇಲ್ಲಿ ಸತ್ಯದೇವ್ ಅವರ ಒಬ್ಬ ಲಾಯರ್ ಆಗಿ ಆ್ಯಕ್ಟ್ ಮಾಡಿದರು. ಸಿನಿಮಾದಾಗ ತಪ್ಪು ಮಾಡದೇ ಇರೋ ಒಬ್ಬ ಮುಗ್ಧ ವ್ಯಕ್ತಿಯನ್ನು ಒಂದು ಕೇಸ್ ಒಳಗೆ ಲಾಕ್ ಮಾಡಿ ಜೈಲಿಗೆ ಹಾಕ್ತಾರೆ. ಯಾವಾಗ ಈ ಮುಗ್ಧ ವ್ಯಕ್ತಿ ತನ್ನ ಒಂದು ಆ ಶಿಕ್ಷೆಯನ್ನು ಪೂರ್ಣಗೊಳಿಸಿ ಯಾವಾಗ ಹೊರಗಡೆ ಬರ್ತಾನಲ್ಲ, ಆಗ ಈ ನಮ್ಮ ವಕೀಲವರ ಸತ್ಯದೇವರ ಈ ಕೇಸನ್ನು ರೀಓಪನ್ ಮಾಡಿಸ್ತಾರೆ. ಅದು ಎದಕ್ಕೆ ರೀಓಪನ್ ಮಾಡಿಸ್ತಾರೋ ಆ್ಯಂಡ್ ಅಲ್ಲಿ ಏನೇನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲಿಮೆಂಟ್ಗಳು ಬರ್ತಾವೆ ಅನ್ನೋದನ್ನು ನೀವು ಸಿನಿಮಾ ನೋಡ್ತಾ ಹೋಗಿದ್ರೆ ತಿಳಿತದ. ಇಲ್ಲಿ ತೋರಿಸಿರೋ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡ್ತಾವೆ. ಇದಕ್ಕೆ IMDb ಕಡೆಯಿಂದ 7.5 ಔಟ್ ಆಫ್ 10 ರೇಟಿಂಗ್ ಸಿಗುತ್ತೆ. ಇದನ್ನು ನೀವು ಯೂಟ್ಯೂಬ್ದಾಗ ಕನ್ನಡ ಲ್ಯಾಂಗ್ವೇಜ್ದಾಗ ನೋಡ್ಬೋದು. ಕೋಲ್ಡ್ ಕೇಸ್ ಇಲ್ಲಿ ಪೃಥ್ವಿರಾಜ್ ಅವರ ಲೀಡ್ ರೋಲ್ದಾಗ ಪೊಲೀಸ್ ಕ್ಯಾರೆಕ್ಟರ್ದಾಗ ಕಾಣಿಸ್ತಾರೆ ನಿಮಗೆ. ಸ್ಟೋರಿ ಒಂದು ತಲೆಬುರುಡೆ ಪ್ಯಾಕೇಜ್ದಾಗ ಪೊಲೀಸರಿಗೆ ಬಂದು ಸಿಗುತ್ತೆ. ಅದು ಯಾರ ತಲೆಬುರುಡೆ, ಹೇಗೆ ಆ ಕೇಸ್ ಸಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಎಂಗೇಜಿಂಗ್ ಆಗಿ ಒಂದು ಒಳ್ಳೆ ಬೆಸ್ಟ್ ಸ್ಟೋರಿ ಟೆಲ್ಲಿಂಗ್ ಜೊತೆ ಅದನ್ನು ಮೇಂಟೈನ್ ಮಾಡಿಕೊಂಡು ತೋರಿಸಿದ್ದಾರೆ. ಸಿನಿಮಾದಾಗ ಹಾರರ್ ಎಲಿಮೆಂಟ್ಸ್ ಕೂಡ ಅದಾವು, ಅದನ್ನು ಕೂಡ ಒಂದು ಒಳ್ಳೆ ರೀತಿ ಆ್ಯಡ್ ಆನ್ ಮಾಡಿದರು. ಇದಕ್ಕೆ IMDb ಕಡೆಯಿಂದ 6.1 ಔಟ್ ಆಫ್ 10 ರೇಟಿಂಗ್ ಸಿಕ್ಕದ. ಇದನ್ನು ನೀವು ಯೂಟ್ಯೂಬ್ದಾಗ ನೋಡ್ಬೋದು, ಕನ್ನಡ ಲ್ಯಾಂಗ್ವೇಜ್ದಾಗ ಸಿಗುತ್ತೆ. ಧೂಮಮ್ ಹೊಂಬಾಳೆ ಅವ್ರ ಕಡೆಯಿಂದ ರಿಲೀಸ್ ಆದ ಸಿನಿಮಾ. ಕತೆ ಸಿಗರೇಟ್ ಮಾರೋ ಬಿಸ್ನೆಸ್ ಮ್ಯಾನ್ ಬಗ್ಗೆ ಇದೆ. ತಾಂತೂ ಸಿಗರೇಟ್ ಸೇದಂಗಿಲ್ಲ, ಬಟ್ ಬೇರೆಯವರನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡೋದು ಈ ಇಂಡಸ್ಟ್ರಿ ಒಳಗೆ ಅದನ್ನು ಯಾವ ರೀತಿ ಬೆಳೆಸೋದು ಅನ್ನೋದನ್ನು ಈ ಬಿಸ್ನೆಸ್ ಮ್ಯಾನ ಮಾಸ್ಟರ್ಸ್ ಮುಗಿಸಿದ. ಬಟ್ ಪಿಕ್ಚರ್ದಾಗ ಯಾವಾಗ ಟ್ವಿಸ್ಟ್ ಬರ್ತೈತೆ ಅಂದ್ರೆ ನಮ್ಮ ಲೀಡ್ ಹೀರೋ ಫಹದ್ ಫಾಜಿಲ್ ಅವ್ರದ ಈ ಸಿಗರೇಟ್ ಸೇದೇನ ಬದುಕೋಕೆ ಸಾಧ್ಯ ಇಲ್ಲ, ಆ ಸಿಚುವೇಶನ್ ಬರುತ್ತೆ. ಅದಕ್ಕೇನು ಕಾರಣ ಆ್ಯಂಡ್ ಅದರಿಂದ ಹೇಗೆ ಹೊರಗೆ ಬರ್ತಾನೋ, ಅಲ್ಲಿ ಬರೋ ಟ್ವಿಸ್ಟಿಂಗ್ ಎಲಿಮೆಂಟ್ಸ್ಗಳು, ಆಮೇಲೆ ಆ ಫ್ಯಾಮಿಲಿ ಡ್ರಾಮಾ, ಇವೆಲ್ಲ ಸಿನಿಮಾ ನೋಡ್ತಾ ಹೋಗಿದ್ರೆ ತಿಳಿತದ. ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಐತಿ. ಇದನ್ನು ನೀವು ಯೂಟ್ಯೂಬ್ದಾಗ ನೋಡ್ಬೋದು. ಇದೇ ಹೆಸರಿಂದ ಡಬ್ ಮಾಡಿದವರು ಕನ್ನಡ ಲ್ಯಾಂಗ್ವೇಜ್ದಾಗ. ಇದಕ್ಕೆ IMDb ಕಡೆಯಿಂದ 5.6 ಔಟ್ ಆಫ್ 10 ರೇಟಿಂಗ್ ಸಿಕ್ಕದ. ಇದಕ್ಕೆ IMDb ರೇಟಿಂಗ್ ಕಡೆ ಹೋಗ್ಬೇಡ್ರಿ ನಾವು. ಸಿನಿಮಾ ಅಂತೂ ಬೆಸ್ಟ್ ಅದ. ಆ ಕ್ಲೈಮ್ಯಾಕ್ಸ್ ಅಂತೂ ಓಪನ್ ಎಂಡಿಂಗ್ ರಾ. ಇದೇ ರೀತಿ ಕನ್ನಡದಲ್ಲಿ ಡಬ್ ಆಗಿರೋ ಮೂವಿ ವಿಡಿಯೋಸ್ ಸೀರೀಸನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಬಿ ವಿತ್ ಮೀ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಇಟ್ ಈಸ್ ಆಲ್ಸೋ ಫ್ರೀ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.